ಓನರ್ಸ್ ಸಾಲ ತೊಗೊಂಡಿದ್ದಾರೆ, ದುಡ್ಡು ಕಟ್ಟಿಲ್ಲ, ಮುಂದೆ ಯಾವತ್ತೂ ನಮಗೆ ತೊಂದರೆ ಆಗುತ್ತೆ ಅಂತ ಬಂದರೆ ನಮಗೆ ನ್ಯಾಯಾಲಯಗಳಲ್ಲಿ ಪರಿಹಾರ ಇಲ್ಲವೇ? ನಮ್ಮ ಸ್ವಾಧೀನವನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೇ ಅಂತ ಕೇಳಿದರೆ ಖಂಡಿತ ಇದೆ. ಯಾಕೆಂದರೆ ನಮ್ಮ ನ್ಯಾಯಾಲಯದ ಈ ತೀರ್ಮಾನಗಳೆಲ್ಲ ಕಾನೂನುಗಳೆಲ್ಲ ಧರ್ಮದ ಆಧಾರದ ಮೇಲೆ ಆಗಿರೋದು. ಯಾವುದೇ ಒಬ್ಬ ನಿರುಪದ್ರವಿ ಬಡಗೆದಾರನ ಖಾಲಿ ಮಾಡಿ ಹೋಗುವಂಥ ಕಾನೂನು ಹೇಳಲ್ಲ. ಆದರೆ ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೊಳ್ಬೇಕು ಅಂದರೆ, ನೀವು ಬಡಗೆದಾರರಾಗಿದ್ದ ಪಕ್ಷದಲ್ಲಿ ನಿಮ್ಮ ಓನರ್ ಸಾಲ ತೊಗೊಂಡು ಕಟ್ಟಿಲ್ಲ ಅಂತ ಆದರೆ, ಅಥವಾ ಈಗಾಗಲೇ ಸೆಕ್ಯುರಿಟೈಸೇಷನ್ ಆ್ಯಕ್ಟ್ ಕೆಳಗಡೆ ಕಾನೂನು ಕ್ರಮವನ್ನು ಬ್ಯಾಂಕ್ನವ್ರು ತಗೊಂಡಿದ್ದಾರೆ ಅಂತ ಗೊತ್ತಾದರೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನ್ಯಾಯಾಲಯದಲ್ಲಿ ಅವಕಾಶ ಇದೆ. ಅದಕ್ಕಾಗಿಯೇ ಒಂದು ಕೋರ್ಟ್ ಇದೆ, ಡೆಟ್ ರಿಕವರಿ ಟ್ರಿಬ್ಯುನಲ್ ಅಂತ. ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ, ನಾವು ಕೇವಲ ಬಾಡಿಗೆದಾರರು, ನಮಗೂ ಸಾಲಕ್ಕೂ ಸಂಬಂಧ ಇಲ್ಲ, ನಮ್ಮನ್ನು ಸ್ವಾಧೀನದಿಂದ ಖಾಲಿ ಮಾಡಿಸದೇ ಇರೋ ಥರ ಆದೇಶ ಕೊಡಿ, ನೀವು ನಿಮ್ಮ ಆಸ್ತಿ ನಿಮ್ಮ ಸಾಲ ಏನಿದೆ ಅದನ್ನು ವಸೂಲು ಮಾಡ್ಕೊಳ್ಳಿ, ಆದರೆ ನಮ್ಮನ್ನು ಖಾಲಿ ಮಾಡಿಸ್ಬಾರ್ದು. ನಾವು ನಿರುಪದ್ರವಿಗಳು, ನಾವು ಬ್ಯಾಂಕಿಗೆ ಯಾವುದೇ ಮೋಸ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ ನಾವು, ಆದ್ದರಿಂದ ನಮ್ಮ ಸ್ವಾಧೀನ ನಮ್ಮಲ್ಲೇ ಇರುವಂತೆ ಒಂದು ಆದೇಶವನ್ನು ಕೊಡಿ, ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಳಿಕೊಂಡ್ರೆ ರಕ್ಷಣೆ ಸಿಗುತ್ತೆ.